ಮ್ಯಾಮ್ ನಿಮ್ಮ ಪ್ರಿವಿಯಸ್ ಸಿನಿಮಾಗಳನ್ನ ನೋಡಿದಾಗ ದೇವಕಿ ಮಮ್ಮಿ ಎಲ್ಲ ಸಿನಿಮಾಗಳಲ್ಲೂ ಸ್ಯಾರಿಲೇ ಕಾಣಿಸ್ಕೊಂಡಿದ್ರಿ. ಈ ಸಿನಿಮಾದಲ್ಲಿ ಲುಕ್ ವೈಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದೀರಾ. ಸೊ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದ್ದೀರಾ. ಸೊ ಲುಕ್ ವೈಸ್ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರಿ ನೀವು ಈ ಸಿನಿಮಾಗೆ ಅಂತ? ಫಸ್ಟ್ ಟೈಮ್ ಆ್ಯಕ್ಚುಲಿ ನನ್ನ ಮೂವಿನಲ್ಲಿ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಇದೇ ಲುಕ್ ಇದೆ. ಯೂಶ್ವಲಿ ವೈಟ್ ಶರ್ಟ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ಸಲ್ಲಿನೇ ಬರ್ತಾರೆ ನನ್ನ ಕ್ಯಾರೆಕ್ಟರು. ಅದು ಯೂನಿಫಾರ್ಮ್ ಥರ. ಆ್ಯಂಡ್ ಇನ್ನೊಂದು ಕೆಲವರು ಫೈಟ್ ಸೀಕ್ವೆನ್ಸಸಲ್ಲಿ ಸ್ವಲ್ಪ ಬೇರೆ ಡ್ರೆಸ್ಸಸ್ ಇದೆ. ರಘು ಎಲ್ಲ ಪ್ಲ್ಯಾನ್ ಮಾಡಿದ್ರು, ತ್ರಿವಿಕ್ರಮ್ ರಘು. ಲೈಕ್ ನನ್ನ ಫೋಟೋಶೂಟ್ಗೆ ಹೋಗೋದು ದಿನ ಅವರೆಲ್ಲ ರೆಡಿ ಮಾಡಿಬಿಟ್ಟಿದ್ರು. ಸೊ ಈ ಕ್ಯಾರೆಕ್ಟರ್, ಇಡೀ ಕ್ಯಾರೆಕ್ಟರ್ದು ಸ್ಟೈಲಿಂಗ್ ಅವರೇ ಮಾಡಿದ್ದಾರೆ ನಮ್ಮ ಡೈರೆಕ್ಟರು. ಯೂಶ್ವಲಿ ಮೂವೀಸ್ನಲ್ಲಿ ನಾನು ತುಂಬ ಇನ್ವಾಲ್ವ್ ಮಾಡ್ತೀನಿ, ಬಿಕಾಸ್ ನಂಗೆ ಕಾಸ್ಟ್ಯೂಮ್ಸ್ ಅಂದರೆ ಇಷ್ಟ ಸ್ವಲ್ಪ. ಸೊ ನಾನು ತುಂಬ ಇನ್ವಾಲ್ವ್ ಆಗ್ತೀನಿ. ಬಟ್ ಇದರಲ್ಲಿ ಲೈಕ್ ಹಿ ಡಿಡ್ ಎವ್ರಿಥಿಂಗ್. ಸೊ ಇಡೀ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಅವರು ಆಮೇಲೆ ನಮ್ಮ DOP ತುಂಬ ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ. ನಿಮಗೆ ಲೈಕ್ ಒಂಥರ ಹಾಲಿವುಡ್ ಲೈಟಿಂಗ್, ಯೆಲ್ಲೋ ಲೈಟ್ಸು, ಆಮೇಲೆ ಶ್ಯಾಡೋಸು, ತುಂಬ ಶಾರ್ಟ್ಸ್ ನಾವು ಲೈಟ್ ಆ್ಯಂಡ್ ಶೇಡಲ್ಲಿ ತೊಗೊಂಡಿದ್ದೀವಿ. ಸೊ ಇಬ್ರದ್ದು ತುಂಬ ಪ್ಲ್ಯಾನಿಂಗ್ ಇದೆ. ನಾನು ಮಾತ್ರ ಅಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ದು ಕಾಸ್ಟ್ಯೂಮ್ಸ್ ಆಗಲಿ, ಸೆಟ್ ಡಿಸೈನ್ ಆಗಲಿ, ಲೈಟಿಂಗ್ ಆಗಲಿ ಅದ್ಭುತವಾಗಿ ಮಾಡಿದ್ದಾರೆ. ಯಾವುದೋ ಒಂದು ಇಂಗ್ಲೀಷ್ ಮೂವಿಗಿಂತ ಕಮ್ಮಿ ಇಲ್ಲ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಬಿಕಾಸ್ ಕನ್ನಡ ಮೂವೀಸ್ ಹೀಗೆ ಬರಬೇಕು ಅಂತ ಆಸೆ. ನಾನು ಇರೋದಂತಕ್ಕಿಂತ ಅಲ್ಲ, ಬಟ್ ಎನಿ ನ್ಯೂ ಜಾನರ್ ಟ್ರೈ ಮಾಡಿದೆ ಎಲ್ಲರೂ ಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ ಅಲ್ವಾ, ಅದರ ಮೇಕಿಂಗ್ ಹೇಗೆ. ಸೊ ನಾವು ಲೈಕ್ 100% ನಾವು ತುಂಬ ಕಾಂಪ್ರಮೈಸ್ ಇಲ್ಲದೆ ಮೇಕಿಂಗ್ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿದೆ ಅದೆಲ್ಲ. ಸೊ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಅಂತ ಅಂದರೆ, ಈ ಸಿನಿಮಾದಲ್ಲಿ ನೀವು ಏನು ಓದದೆ ಡಿಟೆಕ್ಟಿವ್ ಆಗಿರುವಂಥದ್ದು ಅಂತ ಕೇಳ್ಪಟ್ಟಿದ್ದೀನಿ ನಾನು. ಸೊ ಏನು ಓದಿಲ್ಲ, ಸೊ ಅದು ಹೆಂಗೆ ಇಲ್ಲಿ ನೀವು ಆಡಿಯನ್ಸ್ಗೆ ಅಂದರೆ ಕನ್ವಿನ್ಸ್ ಮಾಡ್ತೀರಾ? ಓದಿಲ್ಲ ಮತ್ತು ಈ ಥರದ ಕಾಸ್ಟ್ಯೂಮು ತುಂಬ ಸ್ಟೈಲಿಶು. ಸೊ ಅದು ಹೇಗೆ ಕನ್ವಿನ್ಸ್ ಮೂವಿನಲ್ಲಿ ಕ್ಲಿಯರ್ ಆಗಿ ಕನ್ವಿನ್ಸ್ ಆಗ್ತಿಲ್ಲ. ಹೌದಾ? ನೀವು ಮೂವಿ ನೋಡಿದರೆ ಗೊತ್ತಾಗುತ್ತೆ. ಅದು ಒಂದು ಜರ್ನಿ ಇದೆ, ಅದು ತುಂಬ ಇನ್ಸ್ಪೈರಿಂಗ್. ಅವಳು ಹೇಗೆ ಹೌ ಶಿ ಚೇಂಜಸ್. ಸೊ ಅದು ಒಂದು ಸ್ಮಾಲ್ ಜರ್ನಿ ಇದೆ ಮೂವಿನಲ್ಲಿ. ನನ್ನ ಚಿಕ್ಕ ಪಾತ್ರ ಇನ್ನೊಬ್ರು ಮಾಡಿದ್ದಾರೆ, ಒಂದು ತುಳು ಆ್ಯಕ್ಟ್ರೆಸ್ಸು. ಸೊ ಮೂವಿ ನೋಡಿದರೆ ಅದು ಗೊತ್ತಾಗುತ್ತೆ ಮಂಗಲ. ಐ ಕ್ಯಾಂಟ್ ಸೇ ದಟ್, ಅದು ಸ್ಟೋರಿ ಹೇಳ್ದಾಗ ಆಗಿರುತ್ತೆ. ಸೊ ನನಗೆ ಇನ್ನೊಂದು ಪ್ರಶ್ನೆ ಅಂತ ಅಂದರೆ, ಇದರಲ್ಲಿ ನೀವು ಪ್ರೈವೇಟ್ ಇನ್ವೆಸ್ಟಿಗೇಟರ್ ಆಗಿರ್ತೀರಾ, ಅದರ್ವೈಸ್ ಏನಾದರೂ ಪ್ರೈವೇಟ್ ಡಿಟೆಕ್ಟಿವ್. ನಮ್ಮ ಡಿಟೆಕ್ಟಿವ್ ಏಜೆನ್ಸಿ ಇದೆ, ಪ್ರೈವೇಟ್ ಡಿಟೆಕ್ಟಿವ್. ಎಸ್. ಸೊ ಮ್ಯಾಮ್, ಇವಾಗ ಒಂದು ಸ್ವಲ್ಪ ಟ್ರಿಕಿ ಕ್ವಶನ್ಸ್. ಸೊ ಯಾಕಂದರೆ ಇದು ಡಿಟೆಕ್ಟಿವ್ ಸಿನಿಮಾ. ಸೊ ಬಾಲಿವುಡಲ್ಲ, ಇಡೀ ಇಂಡಿಯಾದಲ್ಲಿ ಒಂದು 3 ನೇಮ್ಸ್ ಹೇಳಬೇಕು ಡಿಟೆಕ್ಟಿವ್ ಬಗ್ಗೆ ಬಂದಿರೋ. ನನಗೆ ಡಿಟೆಕ್ಟಿವ್ ಮೂವೀಸ್ದ ಬ್ಯೋಮಕೇಶ್ ಬಕ್ಷಿ. ನೋ, ದಟ್ ಈಸ್ ಇದು ಸೀರೀಸ್. ಅದು ನಾನು ನಿಮ್ಗೆ ಮೂವಿನೂ ಬಂದಿದೆ. ಮೂವಿ ಬಂದಿದೆ, ಬೆಂಗಾಲಿಯಲ್ಲಿ ಬಂದಿದೆ. ಜಗ್ಗಾ ಜಾಸೂಸ್ ರಣವೀರ್ ಕಪೂರ್ ಅವ್ರದ್ದು ಡಿಟೆಕ್ಟಿವ್. ಅವ್ರು ಜಗ್ಗಾ ಜಾಸೂಸ್ ಅಂತ ಡಿಟೆಕ್ಟಿವ್. ಮೂರನೇದು ರಮೇಶ್ ಅರವಿಂದ್ ಸರ್ ಒಂದು ಮಾಡಿದ್ರು ಕನ್ನಡದಲ್ಲಿ, ಹೆಸರು ಜ್ಞಾಪಕ ಆಗ್ತಾ ಇಲ್ಲ. ಹೌದು, ಶರ್ಲಾಕ್ ಹೋಮ್ಸ್ ಇದ್ದೇ ಇದೆ, ಬಟ್ ನೀವು ಅದು ನೀವು ನನಗೆ ಅಲೌ ಮಾಡ್ತೀರಲ್ವ, ಅದು ಇಂಗ್ಲೀಷು. ಇದು ಹೇಳಿ, ಹುಡುಗಿರೇ ಮಾಡಿದ್ದಾರೆ, ಅದೇ ಹೇಳಿ ನೋಡೋಣ. ಡಿಟೆಕ್ಟಿವ್ ಕತೆ, ಹುಡುಗಿರು. ಯಾವ ಲ್ಯಾಂಗ್ವೇಜಲ್ಲಿ? ಹಿಂದಿನಲ್ಲಿ ಮಾಡಿದ್ದಾರೆ ಮ್ಯಾಮ್. ಹಿಂದಿನಲ್ಲಿ ಫೇವ್ರೇಟ್ ಅದು. ನನಗೆ ಫೇವ್ರೇಟ್ ಅಂದರೆ ನನಗೆ ಜ್ಞಾಪಕ ಇರುತ್ತಲ್ವ, ಅಂದರೆ ಜ್ಞಾಪಕ ಆಗ್ತಾ ಇಲ್ಲ. ಸೊ ಸರ್, ಅಲ್ಲಿ ಅದೇ ಥರ ಟೈಪ್ ಕ್ಯಾರೆಕ್ಟರ್ ಮಾಡಿದ್ದೀರಾ. ಶಿವಾಜಿ ಸೂರತ್ಕಲ್ ನೀವು ಹೇಳ್ತಾ ಇರೋದು ಡಿಟೆಕ್ಟಿವ್? ಹೌದು, ಶಿವಾಜಿ ಸೂರತ್ಕಲ್, ಕರೆಕ್ಟ್. ನನಗೆ ಹೇಳಿ, ನೀವು 3 ಬರೀ ಹುಡುಗರ್ದು ಹೇಳ್ಬಿಟ್ರಲ್ಲ ಮ್ಯಾಮ್ ನೀವು. ಸೊ ಸಾರಿ, ಓಕೆ, ಇಟ್ಸ್ ಓಕೆ. ಇಷ್ಟು ಬೇಗ ಹೇಳಿದ್ರಲ್ಲ 3 ಮೂವೀಸ್. ನಾನು ಹೇಳಿರೋದು ನೀವು ಹೇಳಿದ್ದೀರಾ. ಕಹಾನಿ ಇದೆ, ಮತ್ತೆ ಓಕೆ, ಮರ್ದಾನಲ್ಲಿ ಪೊಲೀಸ್. ಹಲೋ, ನಾನೇ ಕರೆಕ್ಟ್. ಒಂದು ಮಲಯಾಳಂ ಸಿನಿಮಾ ನೀಲ್ಕಾಂತಿ, ಅದು ನಾನು ನೋಡಿಲ್ಲ. ಬೆಂಗಾಲಿ ಮೂವಿ, ಅದು ನಾನು ನೋಡಿಲ್ಲ. ಓಕೆ. ಇನ್ನು ಇದು ಎಲ್ಲರಿಗೂ ಗೊತ್ತು, ಡಿಟೆಕ್ಟಿವ್ ಸೀರೀಸ್ ಯಾವ್ದು ಬಂದಿದೆ ಅಂತ ಒಂದು ಟಾಪ್ 3 ಹೇಳ್ಬಿಡಿ. ನಿಮಗೆ ಗೊತ್ತು, ನಿಮ್ಮ ಬೆಂಗಾಲಿನಲ್ಲೇ ಬಂದಿದೆ ಜಾಸ್ತಿ, ಯಾವಾಗಲೇ ಹೇಳಿದ್ದು. ಅದೇ ಬ್ಯೋಮಕೇಶ್ ಬಕ್ಷಿ, ಫೆಲುದಾ, ಇನ್ನೊಂದು ಯಾವುದು ಇಮೋಲಾ ಹೋಮ್ಸ್ ಅಥವಾ ಇಬೋಲಾ ಹೋಮ್ಸ್ ಏನೋ ಇದೆ, ಶರ್ಲಾಕ್ ಹೋಮ್ಸ್ ಇಂಗ್ಲೀಷಲ್ಲಿ. ಅವಾಗಲೇ ಅದನ್ನು ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ. ಅದು ಗೊತ್ತಿಲ್ಲ ನನಗೆ. ಇನ್ನೊಂದು ಕರಮ್ಚಂದ್, CID. ಕರೆಕ್ಟ್, CID. ಅದು ತುಂಬ ನಾನು ನೋಡ್ತಿದ್ದೆ. ಇನ್ವೆಸ್ಟಿಗೇಟಿವ್. ಯಾರು ನೋಡ್ತಿರ್ಲಿಲ್ಲ ದೂರದರ್ಶನ. CID ಫೇವ್ರೇಟ್. ಇನ್ನೊಬ್ರು ಬರ್ತಿದ್ರಲ್ಲ ಹ್ಯಾಟ್ ಹಾಕೊಂಡು. ಬಟ್ ಕ್ರೈಮ್ ಫೈಲ್ಸು ನೋಡ್ತೀನಿ ನಾನು, ಪೊಲೀಸ್ ಫೈಲ್ಸು. ಇನ್ನೊಂದು ರಿಯಲ್ ಪೊಲೀಸ್ದು ಒಂದು ಬರುತ್ತೆ ಅಲ್ವಾ, ಅದು ಒಂದು ಇನ್ವೆಸ್ಟಿಗೇಟಿವ್ ಆಗಿ ರಿಯಲ್ ಕೇಸಸ್ ಬಗ್ಗೆ ಹೇಳ್ತಾರಲ್ಲ, ಅದು ತುಂಬ ನೋಡ್ತೀನಿ ನಾನು. ಕ್ರೈಮ್ ಫೈಲ್ಸ್, ಪೊಲೀಸ್ ಫೈಲ್ಸ್ ಅಂತ ಬರುತ್ತೆ.
ಅದರಲ್ಲಿ ರಿಯಲ್ ಕೇಸಸ್ ಎನಾಕ್ಟ್ ಮಾಡಿ ಹೇಳ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅದು. Yeah. ಮ್ಯಾಮ್ ಇನ್ನೊಂದು ಪ್ರಶ್ನೆ ಅಂತ ಅಂದರೆ ಸ್ಯಾಂಡಲ್ವುಡ್ಡಲ್ಲಿ ಒಬ್ಬರ ಬಗ್ಗೆ ನೀವೇನಾದರೂ ಪತ್ತೇದಾರಿ ಕೆಲಸ ಮಾಡಬೇಕು ಅಂತ ಅಂದರೆ ಯಾರ ಬಗ್ಗೆ ಮಾಡ್ತೀರಾ? ನಿಮ್ಮ ಫ್ಯಾಮಿಲಿ ಹೇಳಿಬಿಡಿ, ಆಲ್ರೆಡಿ ಹೇಳಿದ್ದಾರೆ, ಉಪೇಂದ್ರ ಸರ್ ಹೇಳಿದ್ದಾರೆ ನನ್ನ ಬಗ್ಗೆನೇ ಡಿಟೆಕ್ಟಿವ್ ಮಾಡ್ತಾಳೆ ಪ್ರಿಯಾಂಕಾ ಅಂತ. ಸೊ ನೀವು ಅವ್ರ ಬಗ್ಗೆ ಏನೋ ತಿಳ್ಕೊಬೇಕು ಅಂತ ಅಂದಾಗ ಹೆಚ್ಚು ಕ್ಯೂರಿಯಾಸಿಟಿ ನಿಮ್ಗೆ ಯಾರ ಬಗ್ಗೆ ಇದೆ, ಯಾರ ಬಗ್ಗೆ ಡಿಟೆಕ್ಟಿವ್ ಆಗಿ ಅವ್ರ ಹಿಂದೆ ಹೋಗಿ ಅವ್ರ ರಹಸ್ಯಗಳು ಮತ್ತು ಅವ್ರದ್ದು ಇದನ್ನೆಲ್ಲ ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನನಗೆ ಹಳೆ ಆ್ಯಕ್ಟರ್ಸು ತುಂಬ ಇಷ್ಟ. ಲೈಕ್ ಅವರು ರಾಜ್ಕುಮಾರ್ ಅವರು ಹೇಗಿದ್ರು ಆ ಟೈಮ್ದಲ್ಲಿ ತುಂಬ ಕೇಳ್ಪಟ್ಟಿದ್ದೀನಿ. ನಾನು ವಿಷ್ಣು ಸರ್ ಜೊತೆ ವರ್ಕ್ ಮಾಡಿದ್ದೀನಿ, ಅದು ಬಂದು ಬೇರೆ ಎರ. ಬಿಕಾಸ್ ಅವ್ರದ್ದು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಅವ್ರ ಬಗ್ಗೆ ನಮಗೆ ಜಾಸ್ತಿ ತಿಳ್ಕೊಂಡಿಲ್ಲ ನಾವು, ಇನ್ ದ ಸೆನ್ಸ್ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ. ಸೊ ಅಂಥವ್ರು ಅಫ್ಕೋರ್ಸ್ ಅವ್ರ ಬಗ್ಗೆ ನಮಗೆ ಗೊತ್ತಾಗಬೇಕಂದ್ರೆ ಅವ್ರು ಹೇಗಿತ್ತಿದ್ರು, ಏನು ತಿಂತಿದ್ರು, ಬೆಳಗ್ಗೆ ಎದ್ದಾದ್ಮೇಲೆ ಎಲ್ಲಿ ವಾಕ್ಗೆ ಹೋಗ್ತಿದ್ರು, ಯಾವ ಥರ ಸ್ಟೋರೀಸ್ ಕೇಳ್ತಿದ್ರು, ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ರು, ಅಥವಾ ಆ ಇಡೀ ಪ್ರೋಸೆಸ್, ಅವ್ರ ಜೀವನದ ಪ್ರೋಸೆಸ್ ತಿಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರು ಇಲ್ಲೇ ವಾಕ್ ಮಾಡ್ತಾಯಿದ್ರು ನಿಮ್ಮ ಮನೆ ಪಕ್ಕ ಕೇಳ್ಪಟ್ಟಿದ್ದೀನಿ. ಬಟ್ ನನಗೆ ಲೈಕ್ ನಾವು ತುಂಬ ಲೇಟಾಗಿ ಬಂದಿದ್ದೀವಿ ಈ ಏರಿಯಾಗೆ, ಅವಾಗ ಅವ್ರು ಇರಲಿಲ್ಲ. ಆ್ಯಂಡ್ ಸೊ ಅವರು ಡಾಕ್ಟರ್ ರಾಜ್ ಅವರು ಇದ್ದಾರೆ. ಆಮೇಲೆ ಬೆಂಗಾಲಿಯಲ್ಲಿ ಉತ್ತಮ್ ಕುಮಾರ್ ಸರ್ಗೆ ತುಂಬ ಫ್ಯಾನ್ ನಾನು. ಅವ್ರದ್ದು ಒಂದು ಬೇರೆ ಅವ್ರು ಸತ್ಯಜಿತ್ ರೇ ಅವ್ರ ಜೊತೆ ವರ್ಕ್ ಮಾಡಿದರು. ಆ ಟೈಮಲ್ಲಿ ಅವ್ರು ಹೆಂಗೆ ವರ್ಕ್ ಮಾಡ್ತಿದ್ರು, ಅಥವಾ ಅವ್ರದ್ದು ಪ್ರೋಸೆಸ್ ಏನಿತ್ತು, ಟೆಕ್ನಾಲಜಿನೇ ಇರಲಿಲ್ಲ ಈ ಥರ ಇವಾಗ. ಸೊ ಅವರು ಅದನ್ನು ಹೇಗೆ ಅವ್ರನ್ನ ಕ್ರಿಯೇಟಿವಿಟಿನ ತುಂಬ ಜಾಸ್ತಿ ಯೂಸ್ ಮಾಡಿ ಮಾಡ್ತಿದ್ರು, ಎಲ್ಲ ಯೋಚನೆ ಮಾಡಿ. ಸೊ ಅದೆಲ್ಲ ನೋಡೋಕ್ಕೆ ತುಂಬ ಪತ್ತೇದಾರಿ ಮಾಡೋಣ ಅಂತ. ನೀವು ತುಂಬ ಲಕ್ಕಿ ಮ್ಯಾಮ್, ಯಾಕಂದರೆ ವಿಷ್ಣು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಸೊ